ತಗೊಳ್ಳಿ, ನಾಲ್ಕು ಮಳೆ ಮನೆಗಳು ಯಾರಂತ ಕೇಳಿ ಇವತ್ತು ತಗೊಳ್ಳಿ ನೀವು. ಇದು ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀನಿ ಈ ರೀತಿ. ಡೈರೆಕ್ಟ್ ಮಂಡಲ ಪಂಚಾಯತಿಗೆ ಹೋಗ್ಬಿಟ್ಟು ಇವರು NOC ಬಿಡಿಸ್ಕೊಂಡು ಕೆಟ್ಟ ಕೆಲಸ ಮಾಡ್ತಾರಂದ್ರೆ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿ ಅದೇ ಕೆಲಸ ಮಾಡ್ಕೊಳ್ಳಿ ಇವರು. ಇನ್ನ ಲೈನ್ ಯಾವಾಗ ಅಟೆಂಡ್ ಮಾಡ್ತಾರೆ, ಕಬಡ್ಡಿ ಯಾವಾಗ ಮಾಡ್ತಾರೆ. ಸರ್, ಹುಲಿಗಡೆ ಸ್ಟೇಷನ್ ಅಲ್ಲಿ ಡೇ ಟೈಮ್ 4 ಅವರ್ಸ್ ತಿಂಡೇಸ್ ನಮಗೆ 1 ಅವರ್ ಆಫ್ ಮಾಡ್ತಾರೆ. ಇನ್ ಮತ್ತೆ ಕೇಳಿದ್ರೆ ಲೋಡ್ ಶೆಡ್ಡಿಂಗ್ ಆಗೋಯ್ತಪ್ಪ, ನಿಮ್ದು ಟೈಮಿಂಗ್ಸ್ ಆಗೋಯ್ತು ಅಂತಾರೆ. ಆ 1 ಅವರ್ ಯಾವ ಕೊಡ್ತಾರೆ ಸರ್ ನಮಗೆ? ನೈಟ್ ಕೊಟ್ರೆ ಯಾರು ಸರ್ ಇಬ್ಬರು ಹೋಗಿ ಮೇಲೆ ಅಡ್ಜಸ್ಟ್ ಮಾಡ್ಕೊತಾರೆ. ಅವ್ರು ಅದನ್ನು ಮಾಡಲ್ಲ. ನಿದ್ದೆ ಬಂದು ಮನೆ ಕೊಟ್ಟು ಇಲ್ಲ ಮಾಡಿಲ್ಲ ಮಾಡಬೇಡಿ ಮತ್ತೆ ಆ ಕರೆಂಟ್ ಕಾಂಪನ್ಸೇಷನ್ ಮಾಡ್ತಾರೆ. ನೀರೇ ಬಿಡಲಿಲ್ಲ ಇದ್ದಾಗ ಸರ್ಕ್ಯೂಟ್ ಇಶ್ಯೂ ಮಾಡಿದಾರ ಕಾಂಪನ್ಸೇಟ್ ಮಾಡ್ಕೊಂಡ್ರೆ ಈ 1 ಅವರ್ ಹೊರಟ್ರೆ 2 ಅವರ್ ರೈತ ನೀರೇನ್ ಮಾಡೋದು ವಿಚಾರಿಸ್ರಿ. ಪ್ರಾಬ್ಲಮ್ ಇದೆ ನಾವು ಮಾಡ್ಬೇಕು ಅಂದ್ರೆ ನೈಟ್ ಟೈಮ್ ಮಾಡ್ಬೇಕಾಗುತ್ತೆ. ನೈಟ್ ಟೈಮ್ ಮಾಡಿ ಪ್ಲಸ್ 2 ನ ಬೆಳಿಗ್ಗೆ 6 ಗಂಟೆ ಚಾರ್ಜ್ ಮಾಡ್ಬೇಕು. 1 ಚಾರ್ಜ್ ಮಾಡಿದ್ರೆ 1 ಅವರ್ ವೇಸ್ಟ್ ಆಯ್ತಾ? ಬೆಳಿಗ್ಗೆ 10 ಗಂಟೆ ಮುಂಚೆ 3 TV ಮಾಡಿದ್ರೆ 6 ಗಂಟೆಗೆ ಆಫ್ ಮಾಡಿ 2 ಚಾರ್ಜ್ ಮಾಡೋದನ್ನ 1 ಮಾಡೋದ್ರೆ ಗೊತ್ತಿರೋ ಕರೆಂಟ್ ಯಾರು ಬಂದಿದ್ದೀನಿ 1 ಅವರ್ ವೇಸ್ಟ್. ಚೇಂಜ್ ಮಾಡಿಲ್ಲ, ಮಾಡ್ಬೇಕಾಯ್ತು. ಮಕ್ಬಿಟ್ಟು 1 ಮಾಡೋದನ್ನ 2 ಮಾಡ್ಬಿಟ್ರು. 1 ಅವರ್ ವೇಸ್ಟ್. 3 ಅವರ್ ಆಫ್ ಮಾಡ್ರು. ಯಾಕೆ ಗಂಟೆ ಮಾಡಿ ಬೆಳಿಗ್ಗೆ 1 ಅವರ್ ಕೊಟ್ಟಿಲ್ಲ. ಬೆಳಿಗ್ಗೆ 1 ಅವರ್ ಕೊಟ್ಟಿದ್ದು ಯಾರು ನೋಡಿದ್ದು? ಟೈಮಿಂಗ್ಸ್ ಯಾರೋ ಫೋನ್ ಮಾಡಿ ರೈತರು ಫೋನ್ ಮಾಡಿ ಕರೆನ್ಸಿ ನಮ್ದು ಕಟ್ ಮಾಡ್ತಾರೆ. ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ತಾರೆ ಸರ್. ಈಗ ನಾವು ಫೋನ್ ಮಾಡಿದ್ರೆ ಕಟ್ ಮಾಡ್ತಾರಲ್ಲ. ಇದುವರೆಗೂ ನೀವು ಎಷ್ಟು ಜನ ಮೇಲೆ ಕ್ರಮ ತಗೊಂಡಿದ್ದೀರಾ ಸರ್? ನಿಮ್ಮಲ್ಲಿ ಚಾರ್ಜ್ ಮಾಡೋರಿಗೆ ನೀವು ಎಷ್ಟು ಜನ ಮೇಲೆ ಕ್ರಮ ತಗೊಂಡಿದ್ದೀರಾ? ಸರಿಯಾದ ರೀತಿಯಲ್ಲಿ ಅವ್ರು ಕರೆಂಟ್ ಕೊಡ್ತಿದಾರ ಅಂತ ತಿಳ್ಕೊಂಡಿದ್ದೀವಿ ನಾವು. ನೋಡಿದ್ರೆ ಬರೀ ಬುಕ್ ನೋಡ್ಬೇಡಿ ಸರ್, ಬುಕ್ ನೋಡಿದಿರುವಂತ ವಿಚಾರಗಳು ಕೆಲವಿದೆ. ಅದು ನಮ್ಗೆ ಗೊತ್ತಾಗಬೇಕಲ್ಲ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ತೆಗೆದಿರಲ್ವ ಅಲ್ವಾ ಸರ್? ಒಂದು ಲೈನ್ಗೆ ಚಾರ್ಜ್ ಮಾಡ್ಬೇಕಾದ್ರೆ ಎಷ್ಟು ಅವರ್ ನಿಮ್ಗೆ ಕರೆಕ್ಟಾಗಿ ಮಾಹಿತಿ 4 ಅವರ್ಸ್ ಬೆಳಗ್ಗೆ ಒಂದು ನನಗೆ ಸರ್ ಕೊಡೋದು. ಅದು ಸ್ವಲ್ಪ ಕೊಡಿ ಸರ್, 4 ಅವರ್ ಕೊಡಬೇಕು ಅಂತ ಹೇಳಿ ಮಾಹಿತಿ ಕೊಡಿ. 4 ಅವರ್ ಮಾತ್ರ ಕೊಡಿ. ರೂಲ್ ಬೆಳಗ್ಗೆ ಹೊತ್ತು ನೈಟ್ 8 ಅವರ್ ಸರ್ಕುಲರ್ ಕೊಡಿ. ನೈಟ್ ಎಷ್ಟೊತ್ತಿಂದ ಎಷ್ಟೊತ್ತಾಗ ಕೊಡ್ತಿದ್ರೆ ಅದು ಸ್ವಲ್ಪ ನೈಟ್ 10 ರಿಂದ 2. ಯಾವುದೇ ಕಾರಣಕ್ಕೂ ಎಲ್ಲೂ ಕೊಡ್ತಾ ಇಲ್ಲ ನೀವು. 10 ರಿಂದ 2 ಕೊಡ್ತೀವಿ. ಯಾವುದೇ ಕಾರಣಕ್ಕೂ 12 ಸಾಧ್ಯನೇ ಇಲ್ಲ ಬಿಡಿ ಸರ್. 12 ನಿಮ್ ರೆಕಾರ್ಡ್ ಆಗಿದೆ ಹೊರತು ನೀವು ಹೇಳಿದಂತ ಕಾರ್ಯಕ್ರಮಗಳು ಯಾವ ಇದ್ರೆ ಇವಾಗ ಮೊನ್ನೆ ಎಲ್ಲ ಎಪ್ಲವೆಂದು 3-4 ದಿವಸ ಕಂಟಿನ್ಯೂಸ್ ಆಗಿರ್ತಾರೆ. ಒಂದು ಮಧ್ಯಾಹ್ನ ಸಾಯಂಕಾಲಕ್ಕೆ 1 ಗಂಟೆ. ನಾಳೆಯಿಂದ ಈಗ ಆಗಿರೋದು ಬೇಡ, ನಾಳೆಯಿಂದ ಕರೆಕ್ಟ್ ಸ್ಟಡಿ ಮಾಡಿಬಿಟ್ಟು ನೈಟ್ ಟೈಮ್ 4 ಅವರ್ಸ್, ನೈಟ್ ಟೈಮ್ 2 ಅವರ್ಸ್. ಸರಿ, ಈಗ ಲೈಟ್ ಟ್ರಬಲ್ ಬಂದಾಗ ಏನ್ ಮಾಡೋದು ಹೇಳಿ? ಲೈಟ್ ಟ್ರಬಲ್ ಬಂದ್ರೆ ಮೇನ್ ಸಪ್ಲೈ ಲೈಟ್ ಟ್ರಬಲ್ ಹೋದ್ರೆ 1-1.5 ಗಂಟೆವರೆಗೂ ಅಟೆಂಡ್ ಮಾಡಲ್ಲ. ಸೊ ಅವತ್ತು ಮೊನ್ನೆ 5:10 ನಿಮಿಷಕ್ಕೆ ಹೋಗಿದ್ದು 6:15 ಅಟೆಂಡ್ ಆಗಿದೆ. 17ನೇ ತಾರೀಕು. ಸರ್ವಿಸ್ ಸ್ಟೇಷನ್ ಅಲ್ಲಿ ಹಿಂದೆ 15, 16 ಅಷ್ಟೇನೆ. ಅವತ್ತೇನೋ 4 ಕಾಲು ಹೋಗಿದ್ದು 4 ಕಾಲು ಹೋಗಿದ್ದು. ಕೊಡ್ಬೇಕಾದ್ರೆ ಈಗ 8ರಿಂದ 6 ಗಂಟೆ. ಅದರಲ್ಲಿ 2 ಕಾಲು 4 ಕಾಲು ನಾನು ಈ ವಿಷಯ ಮಾತಾಡ್ತಾರೆ ಅದೇ ವಿಚಾರ. ಈಗ ನಾವು ಅಟ್ಲೀಸ್ಟ್ ಯಾರಿಗಾದ್ರೂ ನಿಮ್ಮಲ್ಲಿ ಅಲ್ಲಿರೋತಕ್ಕಂಥವ್ರಿಗೆ ಫೋನ್ ಮಾಡಿ ಮಾತಾಡಿದ್ರೆ ಸರಿಯಾದ ರೀತಿ ಉತ್ತರ ಕೊಡ್ತೀವಿ. ಫಸ್ಟ್ ನಮಗೂ ಕೋಪ ಇರುತ್ತೆ. ನಾವು ನಾವೇನೋ ಬೇರೆ ಊರಿಂದ ಯಾರೋ ಬಂದವರಲ್ಲ, ಅಲ್ಲೇ ತರ ಇದೇ ತರ ಬೆಳೆದಿರೋದು. ಒಂದ್ಸತಿ ಬಂದು ರುಬ್ಬಿದ್ರೆ ನೀವೇ ನೋಡ್ಬೇಕಾಗುತ್ತೆ. ಅದು ಸೆಕೆಂಡ್ ಬೇಡ, ಅಲ್ಲಿವರೆಗೂ ಹೋಗೋದು ಬೇಡ. ಯಾರಾದ್ರೂ ಅಟ್ಲೀಸ್ಟ್ ಹೇಳಿದ್ದೀವಿ ಫೋನ್ ಮಾಡಿದ್ರೆ ಸರಿಯಾದ. ನಾನು ಅದಕ್ಕೆ ಉದಾಹರಣೆಗೆ ಕೇಳಿ ನನಗೆ ಮಾತಾಡಿ ಏನಾದ್ರು ಸ್ವಿಚ್ ಆಫ್ ಮಾಡ್ಬಿಡಿ. ಯಾರು ಮಾತಾಡ್ರ ಸರ್? ಈಗಲೂ ಯಾವಾಗ ಕೊಡಿ ಸರ್, ನಿಮ್ದು ನಂಬರ್ ಕೊಡಿ ಸರ್.
ಯಾವಾಗಲೂ ಕೊಡಿ ಸರ್, ನಿಮ್ಮ ನಂಬರ್ ಕೊಡಿ ಸರ್. ನಿಮ್ದು ಇನ್ನೊಂದ್ಸತಿ ನಿಮ್ದು ಮಾತಾಡೋ ಸ್ಟಾರ್ಟ್ ಮಾಡ್ಬಿಡ್ತೀನಿ ಕೊಡಿ ಈಗ. 844-899-885 ನಮ್ಗೆ ಯಾವಾಗಲೂ ಆಗಿರುತ್ತೆ. ಈಗ ಹಂಗೆ ನಿಮ್ಗೆ ಸಪ್ಲೈ ಫೋನ್ ಮಾಡಿ ನಿಮ್ಗೆ ಯಾರು ಏನು ಪ್ರಾಬ್ಲಮ್ ಅಂತ ಹೇಳ್ಬೋದು ಸರ್. ಈಗ ಒಂದು ಪ್ರಾಬ್ಲಮ್ ಏನಿಲ್ಲ ಸರ್, ಈಗ 2 ಗಂಟೆ ಲೈಟ್ ಚಾರ್ಜ್ ಮಾಡೋದು ಸರ್. ಮೊನ್ನೆ ದಿವಸ ನಡೆದಂತ ವಿಚಾರ, 2:25ಕ್ಕೆ ಲೈಟ್ ಚಾರ್ಜ್ ಮಾಡೋದು. ನಾನು ಫೋನ್ ಮಾಡಿದೆ, ಯಾಕಪ್ಪ 2:25ಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ನಾನು ಕೇಳಿದೆ. ನಿಮ್ಮ ವಾಚ್ ಪ್ರಕಾರ ಅಲ್ಲರಿ, ನಮ್ಮ ವಾಚ್ ಪ್ರಕಾರ ಟೈಮ್ ಚಾರ್ಜ್ ಮಾಡೋದು ಅಂತ. ಸರಿ 2:25ಕ್ಕೆ ಚಾರ್ಜ್ ಮಾಡ್ತಾರಪ್ಪ, ಮಾಡ್ಕೊಳಪ್ಪ ಅಂತ ಸುಮ್ಮನೆ. ಸಾಯಂಕಾಲ 6 ಗಂಟೆಗೆ ನಿಮ್ಮ ವಾಚಲ್ಲಿ ಟೈಮ್ ಆಗ್ತಾನೆ, ಅವಾಗ ಎಷ್ಟಾಗ್ಬೇಕು? 6:25 ಆಗ್ಬೇಕಾರೆ 6ಕ್ಕೆ 5 ನಿಮಿಷ ಇದ್ದಂಗೆ ಹೆಂಗ್ ತಗದ ಅವನು ಕರೆಂಟು? ನಾನು ಮತ್ತೆ ಫೋನ್ ಮಾಡಿದೆ, 6-5 ನಿಮಿಷ ಇದ್ದಂಗೆ ಟ್ರಿಪ್ ಆಗಿತ್ತು. ಟ್ರಿಪ್ ಆಗಲಿಲ್ಲ ಸರ್, ಕರೆಂಟ್ ಕೊಡ್ಲೇ ಇಲ್ಲ ಬಿಡಿ. ಆಮೇಲೆ 6:05ಕ್ಕೆ 5 ನಿಮಿಷ ಇದ್ದಂಗೆ ಕರೆಂಟ್ ಹೋಯ್ತು, ಮತ್ತೆ 6:10ಕ್ಕೆ ಸಿಂಗಲ್ ಬಂತು. ನಾನು ಫೋನ್ ಮಾಡಿದೆ, ಏನಪ್ಪ ಟೈಮ್ ಎಷ್ಟಪ್ಪ ಅಂತ ಕೇಳಿದೆ. ನೀವ್ಯಾರನ್ನ ಕೇಳಕ್ಕೆ ಅಂತ. ಯಾರು ಆಗ್ಲಪ್ಪ, ಟೈಮ್ ಎಷ್ಟು ಇವಾಗ? ಆಮೇಲೆ 6 ಗಂಟೆ ಆಗಿದ್ರೆ ಬೆಳಿಗ್ಗೆ ಚಾರ್ಜ್ ಮಾಡುವಾಗ 2:25 ಹೆಂಗಾಗಿತ್ತು, ಇವಾಗ 6ಕ್ಕೆ 5 ನಿಮಿಷ ಇದ್ದಂಗೆ ಹೆಂಗಪ್ಪ ಟೈಮ್ ಆಗ್ತದೆ? ನಾನೇನು ಕೇಳ್ತೀನಿ, ಡ್ಯೂಟಿ ಇರೋರು ಕೇಳ್ಕೊಂಡ್ರಿ, ನಾನು ಡ್ಯೂಟಿ ಮುಗಿದೋಯ್ತ್ರಿ ಇಲ್ಲ. ಆಮೇಲೆ ಯಾವಾಗ ನಿಮ್ ನಂಬರ್ ಕೊಟ್ಟರು? ನಾನು ಎಡಬಲಿ ಕೊಡ್ಕೊಳಪ್ಪ, ಎಡಬಲಿ ಮಾತಾಡ್ಕೊಳಪ್ಪ. ಆಮೇಲೆ ಯಾವ ಎಡಬಲಿ ಅದೇನೋ ನನಗೇನು ಅಂತ ನಾನೇನ್ ಮಾಡಿದೆ, ಕಾನ್ಫರೆನ್ಸ್ ಹಾಕ್ಬಿಟ್ಟು ಬಿಟ್ಟೆ ಅವಾಗ ಮಾತಾಡ್ಕೊಳ್ಳಿ ಸ್ವಾಮಿ ಅಂತ. ಒಬ್ರು ಎಡಬಲಿಗೆ ಅವನು ಅಷ್ಟೊಂದು ಹಿಂದಿರಿಕೊಂಡು ಉತ್ತರ ಕೊಡ್ತೇನೆ ಅಂದ್ರೆ, ಅಲ್ಲೊಬ್ರು ಇಂಜಿನಿಯರ್ ಅಂತ ಹಾಕ್ಬೇಕು, ಅವ್ರು ಸಂಬಳ ಕೊಟ್ಟು ಹಾಕಿ ಮಾಡಿಕೋಬೇಕು, ಅಲ್ಲಿ ಅವರು ಪೂರ್ತಿ ಉಸ್ತುವಾರಿ ನಿಮ್ ಕಾಣಿಸೋದು ಏನ್ ತಗೊಂಡಿಲ್ಲ. ಆಮೇಲೆ ಒಂದು ಸರ್ ಬಸವರಾಜ್ ಸರ್, ಪ್ರಾಬ್ಲಮ್ ಇದೆ ಸರಿಯಾಗಿ ಹೇಳಿ, ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿ ಅವ್ರಿಗೂ ಅರ್ಥ ಆಗುತ್ತೆ. ಸರಿಯಾಗಿ ಹೇಳಿ, ಅವರು ನಿಮ್ಗೆ ಯಾರೋ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ, ಕಾಂಟ್ರಾಕ್ಟ್ ತಗೊಂಡ್ಬಂದು ನಾವು ನಿಮಗೆ ಬಿಟ್ಟಿದ್ದೇನೆ ಅಲ್ವಾ ಸರ್? ನೀವು ಕಾಂಟ್ರಾಕ್ಟ್ಗೆ ಎಷ್ಟು ಜನಕ್ಕೆ ನೀವು ನೋಟಿಸ್ ಇಶ್ಯೂ ಮಾಡಿ? 2 ಸತಿ ಇಶ್ಯೂ ಮಾಡಿ ನೋಟಿಸ್ ಅವ್ರಿಗೆ ಸರಿಯಾಗಿ ಮಾಡಲ್ಲ. ಏಳವರೆ ಮಾತಾಡೋದಾಗಿದ್ರೆ ಈ ಮಾತಾಡೋ ನಾಳೆ ಸಾಧನೆ ಹೇಳ್ತಾರೆ, ಕಮಿಷನರ್ ನಾವ್ ಬೇಕಾದ್ರೆ ಮಾಡ್ಕೋತೀವಿ ಈಗ ಮಾತು ಹೇಳ್ಬಿಟ್ರೆ ಮತ್ತೆ ಇನ್ನೇನು ಈ ಪೋಸ್ಟ್ ಇನ್ನೇನಿರ್ಬೇಕು, ಏಳವರೆ ಹಾಕ್ಬೇಕು, ಜೈಲಿ ಹಾಕ್ಬೇಕು. ಮಾಡ್ತಾರೆ ಇದೇನು ಭಿನ್ನಾಣನು ದೌರ್ಜನ್ಯ ಕಾಲ ಆಗಬೇಕು, ಸರ್ವಾರಿ ಕಾಲ ಟೈಮಲ್ ಆಗಬೇಕು. ಯಾರೇ ಮಾತು ನಿಮಗೆ ಆಗಲಿ ಅವ್ರಿಗೆ ಆಗಲಿ ಅವ್ರು ಕರೆಕ್ಟ್ ರಿಯಲ್ ಪಿಕ್ಚರ್ ಏನೈತೆ ಮಧ್ಯಾಹ್ನ ಪ್ರತಿ ದಿವಸ F11 2 ಗಂಟೆ ತೆಗೆದ್ರೆ ಬೆಳಗ್ಗೆ 2:30-3 ಗಂಟೆ ಕರೆಂಟ್ ಕೊಡಲ್ಲ. ಯಾಕೆ ಸರ್? ಯಾವಾಗ? ನಿನ್ನೆ ರಾತ್ರಿನೂ ಹೋಗಿದೆ, ಮೊನ್ನೆ ರಾತ್ರಿನೂ ಹೋಗಿ. 2 ಗಂಟೆ ಹೌದು, ರಾತ್ರಿ ಕೇಳಿ ತಗೊಳ್ಳಿ, ಮಾಹಿತಿ ತಗೊಳ್ಳಿ. 2 ಗಂಟೆ ರಾತ್ರಿ ಕರೆಂಟ್ ಹೋಗಿರೋದು. ಅದೇ ಸಾಹೇಬ್ ಹೇಳಿದ್ವಾ, ನೋಡಿದೆ ರಾತ್ರಿ ಏನು ಇಲ್ಲ, ಕರೆಕ್ಟ್ ಆಗಿತ್ತು. ಕರೆಕ್ಟ್ ಆಗಿತ್ತಾ? ಒಂದ್ ಕೆಲಸ ಮಾಡಿ ಸರ್, ಸಾಹೇಬ್ರು ನಡ್ರಿ F11 ಎಷ್ಟೊತ್ತು ಕರೆಂಟ್ ಹೋಗಿತ್ತು ನೋಡ್ಬೇಡಿ ಸರ್. ಅದನ್ನ ಹೇಳಿದ್ರೆ ಮಾತಾಡಿರ್ತಾನೆ ಗೊತ್ತಾಗುತ್ತೆ. ಈಗ 2 ಗಂಟೆ ರಾತ್ರಿ ನಿಮ್ಗೆ ಫೋನ್ ಮಾಡೋಕ್ಕಾಗುತ್ತಲ್ಲ? ಬೆಳಿಗ್ಗೆ ನಾವು ಮಾಡಿದ್ರೆ ಸರ್, ನಾನು 2 ಗಂಟೆ ಫೋನ್ ಮಾಡೋಕ್ಕಾಗುತ್ತೆ ನಿಮಗೆ? ಬೆಳಗ್ಗೆ 6 ಗಂಟೆಗೆ 2 ಗಂಟೆ ಫೋನ್ ಮಾಡಿದ್ರೆ ತಕ್ಷಣ ವಿಚಾರಿಸ್ಬೋದು. ಸರ್ ವಿಚಾರಿಸೋದಂದ್ರೆ ಸರ್, ಈಗ ನಾವೇನು ಅನ್ಕೊಂಡಿರ್ತೀವಿ, ಅವ್ರಿಗೊಬ್ಬರು ಅಧಿಕಾರಿಗಳು ಇರ್ತಾರೆ, ಕರೆಕ್ಟ್ ಮಾಹಿತಿ ತಗೊಂಡಿರ್ತಾರೆ ಅಂತ ನಾವು ಅನ್ಕೊಂಡು ಅವ್ರು ಸುಳ್ಳು ಸುಳ್ಳು ಮಾಹಿತಿ ಗೊತ್ತಾಗಬೇಕಲ್ಲ ಮಾಹಿತಿ. ಇನ್ನೊಂದೇನಾಗಿದೆ ಅಂದ್ರೆ ಕರೆಂಟ್ ಇರುತ್ತೆ, ಟ್ರಿಪ್ ಆದ್ರೂ ಗೊತ್ತಾಗಲ್ಲ ಸರ್. ಅದನ್ನ ಟ್ರಿಪ್ಪಿಂಗ್ ಕಾಯಿಲೆ ವ್ಯವಸ್ಥೆ ಮಾಡಿಸ್ತಾರೆ ಅದು ಅಷ್ಟೆಲ್ಲ ಅಲರ್ಟ್ ಆಗಿ ಅಲ್ಲಿ ಸ್ವಲ್ಪ ಅದರಿಂದ ಗೊತ್ತಾಗಲ್ಲ. ಪಕ್ಕನೆ ಮನೆ ಮಾತಾಡೋದು ನೈಟ್ ಟ್ರಿಪ್ಪಿಂಗ್ ಕಾಯಿಲೆ ಯಾವ ಫೀಲ್ಡ್ ಟ್ರಿಪ್ ಆದ್ರೆ ಅವ್ರ ಮನೆ ನಾವು ಇದ್ದಾಗ ನಾನು ಯಾವತ್ತು ಮಗಿರ್ಬೋದು. ಯಾರೋ ಕೊಟ್ಟವ್ರೆ ಅಂತ ಸರ್ ಅಲ್ಲಿ ಯಾವ ನಿನ್ನೆ ರಾತ್ರಿ ರಾತ್ರಿ ಕಂಟಿನ್ಯೂಷನ್ ಆಗಿದೆ. ನಾನು ಅದನ್ನೇ ಅವರು ನೀವು ಬೈತೀರಾ ಅಂತ ಏನ್ ಮಾಡ್ತಾರೆ, ಎಲ್ಲ ರೆಕಾರ್ಡ್ ಮಾಡ್ಕೊಳ್ಬಿಟ್ಟು ಹೊಡೆದ್ರೆ ಅಷ್ಟೇ. ಈಗ ನೀವೇನ್ ಹೇಳ್ತೀರಾ? ಈಗ ಕರೀತಿರ್ಲಿಲ್ಲ ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ ಆಗಿ ವಿಚಾರಿಸ್ಬೋದು. ಹೇಳಿದ್ರೆ ನನಗೆ ವಿಚಾರಿಸ್ಬೋದು ನಾನು ಅವ್ರಿಗೆ. ಈಗ ಬಿಡಿ ಸರ್, ಈಗ ನಂಬರ್ ತಗೊಂಡಿದ್ದೀನಲ್ವಾ? ಸರಿ, ಕೊಡ್ತೀನಿ ಬಿಡಿ. ನನಗೆ ಸ್ವಿಚ್ ಆಗ್ಬಿಟ್ರೆ ಈಗ ಮಾಡ್ಬಿಡಿ. ಕಳಿಸ್ಬಿಟ್ಟು
ನಿನ್ನೆ ಈ ತರ ಕಂಪ್ಲೇಂಟ್ ಬಂದಿದೆ, ಅಲರ್ಟ್ ಆಗಿರ್ರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸೀರಿಯಸ್ ಆಗಿ ನೋಟಿಸ್ ಸರ್ವ್ ಮಾಡೋ ಚಂದ್ರನ್ ಒಬ್ಬರಿಗೆ ಹೇಳಿ ಸರ್ ನಂಬರ್ ಕೊಡೋಣ ನಂದು ಅಂತ ಫೋನ್ ಇರೋದೇ ನಂಬರ್ ಕೊಡಕ್ಕೆ ಎಲ್ಲರೂ ಅವರಂದ್ರು ನಮ್ಮ ರೈತರ ಮನೆಗೆ ಫೋನ್ ಮಾಡಿದೆ ಕರೆಂಟ್ ಸ್ವಿಚ್ ಆಫ್ ಆಗಿದೆ, ಯಾಕೆ ನಿಮ್ ಡಿಪಾರ್ಟ್ಮೆಂಟ್ ನೀವು ಕರೆನ್ಸಿ ಕೊಡೋರು ಫೋನ್ ಕೊಡೋರ ಅಂದ್ರು. ಅದನ್ನ ನೀವು ಈ ಹತ್ರ ಮಾತಾಡೋಕೆ ಹೇಳಬೇಕು ಸ್ವಲ್ಪ ಅಂತ ಯಾಕೆ ಹೇಳಿದ್ರು ಒಳ್ಳೆ ಪಾಯಿಂಟ್. ಊರಲ್ಲಿ ಜಗ್ಗಿದ್ಯಾ ಎಲ್ಲ ಕೆಳಗಡೆ ಬಂದಿದೆ. ಆಮೇಲೆ ಕೆಲವು ಕಡೆ ಫೋಲ್ಸ್ ಹಾಕ್ಬೇಕಾಗಿದೆ. ನಾನು ಗೈ ಒಯ್ಗಳೆಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ಯಾವ ಕಂಪದಲ್ಲೂ ಇಲ್ಲ, ಎಲ್ಲ ಶೇಕ್ ಆಯ್ತು. ಗಾಳಿ ಏನೋ ಬಂತು ಅಂದ್ರೆ ಒಂದು ಕಂಬ ಮುರಿದಿದೆ. ಸರ್ ಎಲ್ಲ ಬನ್ನಿ ಸರ್ ನಮ್ದು ಟಿಸಿ ಉಲ್ಬೇನಹಳ್ಳಿ ಸುಟ್ಟೋಗ್ತಾರೆ ಸರ್. ಕೆಳಕ್ಕೆ ವೈರ್ ಎಳೆ ಬಿಟ್ಬಿಟ್ಟು ಆಯ್ತು ಹೋಗೋಣ. ಅದೇ ಟಿಸಿ ಕೆಳಕ್ಕಿಳಿದು ಎಳೆ ಬಿದ್ಬಿಟ್ಟು ಟಿಸಿ ಸುಟ್ಟೋಗ್ಬಿಟ್ಟು ಟಚ್ ಆಗ್ಬಿಟ್ಟು ಅದಕ್ಕೆ ನಾವು ಸರಿಯಾಗಿ ಓಡ್ತಾ ಇರ್ಲಿಲ್ಲ. ನಾವು ಅದಕ್ಕೆ ಬಂದಿದ್ದು ಕೇಳೋದು ಟಿಸಿ ಇಲ್ಲ ಬೇರೆ ಅವಾಗ ಬನ್ನಿ ರೈತರನ್ನ ಕೂರ್ಸತ್ತಿದ್ದೀವಿ. ಈಗ ಬದಲಾಯಿಸೋದು ಇಲ್ವಾ? ಇಲ್ಲ ಬದಲಾಯಿಸಿಲ್ಲ. ಮತ್ತೆ ನೀನೇನ್ ಅದಕ್ಕೆ ಸರ್ ಕರೆಂಟ್ ಇದೆಯಾ? ಹೌದು, ಕರೆಂಟ್ ಇದೆಯಾ? ಇಲ್ಲ ಸರ್ ಈಗ ಪೈಪ್ ತುಂಬಿಟ್ಟಿದ್ದೇವೆ ಎತ್ತಿರ್ಲಿಲ್ಲ. ಈಗ ಮಾರ್ಬಿಟ್ಟಿದ್ದೇವೆ. ನಾನು ನೀರು ಐತಿ ಇದ್ರು ಅದಕ್ಕೆ ಈಗ ಬಿಡ್ತಿದ್ದೀನಿ. ಅದಕ್ಕೆ ತೊಂದರೆ ಇಲ್ಲ ಸರ್. ಇನ್ನೊಂದ್ 2-3 ಅಂತೇಳಿ ಟೇಲ್ ಆಗ್ತವೆ. ನಮ್ಮ ಈಗ ಒಂದ್ 2 ಕೊಡ್ತಾವೆ. ಹೌದು ಸರ್. ಗಂಗಾ ಕನ್ನಡ ಹಾಕ್ಸಿದ್ರೆ ನೀವು ನಂಬರ್ ಇದೆಯಲ್ಲ? ನಂಬರ್ ಸರ್ ಇಂಗ್ಲಿಷ್ ಬರ್ದವ್ರೆ. ಅದೇ ನಂಬರ್ ಬರ್ದವ್ರೆ. ಟಿಸಿಗೆ ನಂಬರ್ ಸರ್ವಿಸ್ ಆಗುತ್ತೆ ಫಸ್ಟ್ ನೋಡ್ತಾ ಸರ್. ಅದೇ 2-3 ವರ್ಷ ಬಂದಿದೆ. ಇವಾಗ ಅವಾಗ ಬರ್ತಾರೆ ನಮ್ಗೂ ಎಕ್ಸ್ಪ್ಲೇನ್ ಮಾಡಿದ್ರೆ ಜೈಗೆ ಹೇಳಿದ್ದೀರಾ? ಸಿದ್ದಪ್ಪರು ಹೇಳಿದ್ದೀರಾ? ಸಿದ್ದಪ್ಪ ಬಂದ